ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಒಳಗಡೆ ಈ ಎಸ್ ಫೌಂಡೇಶನ್ ಅವರ ವತಿಯಿಂದ ಏನು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಾಗಾರವನ್ನು ಹುಬ್ಬಳ್ಳಿ ತಾಲೂಕಿನ ಎಲ್ಲ ಉರ್ದು ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ಏರ್ಪಡಿಸಿದ್ದಾರೆ. ಇದರೊಳಗಡೆ ಈಗ ಅನೇಕ ವರ್ಕಿಂಗ್ ಮಾಡಲ್ಗಳನ್ನು ತಂದು ಮಕ್ಕಳು ಪ್ರದರ್ಶನವನ್ನು ಮಾಡಿದ್ದಾರೆ. ಇದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು, ಸ್ಮಾರ್ಟ್ ಕಲ್ಟಿವೇಷನ್ ಇರ್ಬೋದು, ಸೆನ್ಸಾರ್ ಬೇಸ್ಡ್ ಮಾಡೆಲ್ಸ್ ಇರ್ಬೋದು, ಈ ರೀತಿಯ ಅನೇಕ ಉಪಕರಣಗಳನ್ನು ಇವತ್ತು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದು ನಿಜವಾಗ್ಲೂ ಆ ಮಕ್ಕಳ ಒಂದು ಕೆಪಾಸಿಟಿಗೆ ಮೀರಿದಂತಹ ಮಾದರಿಗಳಾಗಿದೆ. ಪ್ರಾಥಮಿಕ ಶಾಲೆ ಮಕ್ಕಳಾದರೂ ಕೂಡ ಭಾಳ ಉನ್ನತ ಮಟ್ಟದ ಮಾದರಿಗಳನ್ನು ಇವತ್ತಿಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಇವತ್ತು ನಮಗೆ ನಮ್ಮ ದೇಶದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಅದಕ್ಕೆ ಹೆಚ್ಚು ನಾವು ಮಹತ್ವವನ್ನು ಕೊಡಬೇಕಾಗಿದೆ. ಮಕ್ಕಳನ್ನು ವಿಜ್ಞಾನದ ಕಡೆಗೆ ಆಕರ್ಷಣೆ ಮಾಡಬೇಕಾಗಿದೆ. ಅತಿ ಹೆಚ್ಚು ವಿಜ್ಞಾನಿಗಳನ್ನು ನಾವು ತಯಾರು ಮಾಡಬೇಕಾಗಿದೆ. ಈ ಒಂದು ನಿಟ್ಟಲ್ಲಿ ಈ ಎಸ್ ಫೌಂಡೇಶನ್ ಅವ್ರ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ಶ್ಲಾಘನೀಯವಾಗಿದೆ. ಸೊ ಇಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ಅವರು ಮಾಡಿದರೆ ಈ ಒಂದು ಉರ್ದು ಮಕ್ಕಳು ವಿಶೇಷವಾಗಿ ವಿಜ್ಞಾನಿಗಳಾಗೋದ್ರಲ್ಲಿ ಅನುಮಾನ ಇಲ್ಲ. ಉರ್ದು ಮಕ್ಕಳಲ್ಲಿ ಒಳ್ಳೆಯ ಒಂದು ಕೆಪಾಸಿಟಿ ಇದೆ. ಅವರು ಶಾಲೆ ಒಳಗೆ ಕಲಿಯೋದರಲ್ಲಿ ಬಹಳ ಜಾಣರಿದ್ದಾರೆ. ಅವರಿಗೊಂದು ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ. ಈ ಥರದ ವೇದಿಕೆಗಳ ಮೂಲಕ ಅವರು ಮುಂದೆ ಬರೋದಕ್ಕೆ ಇದು ಅವಕಾಶ ಆಗಿದೆ. ಸೊ ಇದನ್ನು ಪಾಲಕರು, ಶಿಕ್ಷಕರು ಈ ಒಂದು ಅವಕಾಶಗಳನ್ನು ಬಳಸ್ಕೊಂಡು ಅವರ ಮಕ್ಕಳುಗಳನ್ನು ಪ್ರೋತ್ಸಾಹ ಮಾಡೋದ್ರ ಮೂಲಕ ನಮ್ಮ ಈ ಒಂದು ಉರ್ದು ಮಕ್ಕಳನ್ನು ವೈಜ್ಞಾನಿಕವಾಗಿ ಮುಂದೆ ತರೋದಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಇವತ್ತು ಡೆಮೋ ಒಂದು 3-4 ವಿಭಾಗದಲ್ಲಿ ಇದ್ದು, ಮೊದಲನೇದಾಗಿ ಸೆನ್ಸಾರನ್ನು ಉಪಯೋಗಿಸ್ಕೊಂಡು ಆಟೋಮೆಟಿಕ್ ರೈನ್ ಕಂಟ್ರೋಲ್. ಈಗ ಒಂದು ಬೆಳೆಗೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆಯನ್ನು ಕೊಟ್ಟ ನಂತರ ಅದನ್ನು ಸ್ಟಾಪ್ ಮಾಡ್ತಕ್ಕಂಥ ಒಂದು ಸಿಸ್ಟಮು ಇರ್ಬೋದು. ಹಾಗೆಯೇ ಮತ್ತು ಹ್ಯೂಮನ್ ಬಾಡಿ ಒಳಗಡೆ ಇರ್ತಕ್ಕಂಥ ಪಾರ್ಟ್ಸ್ಗಳು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಇವು ಹೇಗೆ ಕೆಲಸ ಮಾಡ್ತವೆ ಅನ್ನೋ ವರ್ಕಿಂಗ್ ಮಾಡೆಲ್ಗಳಿರ್ಬೋದು. ಹಾಗೆಯೇ ಸೆನ್ಸಾರ್ ಬೇಸ್ಡ್ ಕರೆಂಟ್ ಲೈಟ್ ಆನ್ ಆಗ್ತಕ್ಕಂಥದ್ದು, ಕತ್ತಲೆ ಆದ ಕೂಡಲೇ ಲೈಟ್ ಆನ್ ಆಗೋದು, ಬೆಳಕು ಬಂದ ಕೂಡಲೇ ಅದು ಆಫ್ ಆಗೋಂಥದ್ದು ಇತ್ಯಾದಿಗಳನ್ನು ಭಾಳ ಚೆನ್ನಾಗಿ ಎಲ್ಲ ಮಕ್ಕಳು ಕೂಡ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈಗ ಇವತ್ತಿನ ಒಂದು ಕಾಲಕ್ಕೆ ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ನಮ್ಮ ಪ್ರಪಂಚ ಮುನ್ನುಗ್ತಾ ಇದೆ. ಇವತ್ತಿನ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಆ ನಿಟ್ಟಲ್ಲಿ ಕೂಡ ಈ ಮಕ್ಕಳು ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಮಾದರಿಗಳು ಒಂದಕ್ಕಿಂತ ಒಂದು ಉತ್ತಮವಾಗಿದೆ. ಹೌದು, ಈಗ ಅವರೇ ಫೌಂಡೇಶನ್ ವತಿಯಿಂದ 20,000 ನಗದು ಬಹುಮಾನವನ್ನು ಕೊಡ್ತಾರೆ. ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳುಗಳಿಗೂ ಕೂಡ ಸಮಾಧಾನಕರ ಬಹುಮಾನ ಇದೆ, ಸರ್ಟಿಫಿಕೇಟ್ ಇದೆ, ಮತ್ತು ಜೊತೆಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ಗಳು ಇರ್ತದೆ. ಒಳ್ಳೆಯ ಮೊತ್ತವನ್ನು ನಿಗದಿ ಮಾಡಿದ್ದಾರೆ. ನಿಜವಾಗೂ ಇದು ಮಕ್ಕಳಿಗೆ ಉತ್ತೇಜನಕಾರಿ ಆಗಿದೆ.